ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ವಿಶ್ವವಿಖ್ಯಾತವಾಗಿರುವಂಥ ಹಂಪಿಗೆ ಇದು ಯುನೆಸ್ಕೋದಲ್ಲಿ ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಇದೆ. ಇದು ಒಂದು ಕಡೆ ವಿಶ್ವ ಪರಂಪರಾ ಪಟ್ಟಿಯಲ್ಲಿ ವಿಶ್ವದ ಮ್ಯಾಪ್ನಲ್ಲಿ ಹಂಪಿ ಭಾಗ ಸೇರಿಕೊಂಡಿದ್ದು ಒಂದು ಹೆಮ್ಮೆಯ ವಿಷಯ. ಆದರೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಹಂಪಿ ವಿಶ್ವ ಪರಂಪರಾ ಪ್ರದೇಶ ಅಭಿವೃದ್ಧಿ ನಿರ್ವಹಣಾ ಮಂಡಳಿ ಏನಿದೆ, ಆ ಮಂಡಳಿಯಲ್ಲಿರುವ ನಿಯಮಗಳು ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಗ್ರಾಮೀಣ ಭಾಗದ ಜನರನ್ನು ಸುಸ್ತು ಮಾಡಿದೆ. ಅವರು ಪ್ರತಿ ಸಣ್ಣ ಪುಟ್ಟ ಕಟ್ಟಡಕ್ಕೂ ಒಂದು ಶೌಚಾಲಯ ನಿರ್ಮಿಸಿಕೊಳ್ಳಲು ಸಹ, ಒಂದು ನಲ್ಲಿಗೆ ನೀರು ಜೋಡಿಸಲು ಸಹ ಇವರು ಪರವಾನಗಿಗಾಗಿ ಅಲಿದಾಡುವಂಥ ಸ್ಥಿತಿ ಇದೆ. 1986ರಲ್ಲಿ ಯುನೆಸ್ಕೋವು ಹಂಪಿಯನ್ನು ವಿಶ್ವ ಪರಂಪರಾ ಪಟ್ಟಿಗೆ ಸೇರಿಸಿತು. ಆ ಸಂದರ್ಭದಲ್ಲಿ ಹೊಸಪೇಟೆ ಏನು ಹಂಪಿ ಸುತ್ತಮುತ್ತಲಿರುವಂಥ ಹೊಸಪೇಟೆಯ 14 ಗ್ರಾಮಗಳು ಮತ್ತು ವಿಜಯನಗರ ಅರಸರ ಮೊದಲು ರಾಜಧಾನಿಯಾಗಿರುವಂಥ ಆನೆಗುಂದಿ ಭಾಗದ ಮಲ್ಲಾಪುರ, ಆನೆಗುಂದಿ, ಸಾಣಾಪುರ ಸೇರಿ 4 ಗ್ರಾಮ ಪಂಚಾಯಿತಿಯ 15 ಹಳ್ಳಿಗಳನ್ನು ಸೇರಿಸಿತು. ಬಹುತೇಕ ಏನು ಮುಖ್ಯವಾದ ಪ್ರಮುಖ ಸ್ಮಾರಕಗಳಿರೋದು ಹೊಸಪೇಟೆಯ ಕಡೆ. ಆದರೆ ಬಫರ್ ಝೋನ್ನಲ್ಲಿರುವಂತಹ ಆನೆಗುಂದಿ ಭಾಗದಲ್ಲಿ ಸಹ ಈ ನಿಯಮ ಅಳವಡಿಕೆಯಾಗಿದೆ. ಆನೆಗುಂದಿ ಭಾಗದಲ್ಲಿ ಈಗಿರೋದು ಏನು ಸೆಂಟ್ರಲ್ ಆರ್ಕಾಲಜಿ ಡಿಪಾರ್ಟ್ಮೆಂಟ್ನಲ್ಲಿರೋದು ಕೇವಲ ಗಗನ ಮಹಲ್ ಮತ್ತು ಹುಚ್ಚಪ್ಪಯ್ಯನ ಮಠ. ಉಳಿದೆಲ್ಲವೂ ಚಿಕ್ಕಪುಟ್ಟವಾಗಿದೆ ಮತ್ತು ಇದು ಬಫರ್ ಝೋನ್ ಆಗಿರುವಂಥ ಕಾರಣಕ್ಕಾಗಿ ಇಲ್ಲಿ ನಿಯಮಗಳನ್ನು ಸ್ವಲ್ಪ ಸಡಲ್ ಮಾಡಲೇಬೇಕಾಗಿತ್ತು ಅನ್ನೋದು ಇದೆ. ಈ ಕುರಿತು ಈಗಾಗಲೇ ಸಾಕಷ್ಟು ಬಾರಿ ಹೋರಾಟಗಳು ನಡೆದಿವೆ. ಜೊತೆಗೆ ಇಲ್ಲಿ ಜನ ಹೇಳೋದು, ಈಗ ನೀವು ಈ ನಿಯಮವನ್ನು ಬಳಸಿ ಮತ್ತು ಹವಾಮಾನ ನಮ್ಮ ಭಾಗದಿಂದ ತೆಗೆಯಿರಿ, ಇಲ್ಲದಿದ್ದರೆ ನಾವು ಮುಂಬರುವ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈಗಾಗಲೇ ಅವರು ಈ ಕುರಿತು ಗಂಗಾವತಿ ತಹಸೀಲ್ದಾರಿಗೂ ಸಹ ಮನವಿ ಕೊಟ್ಟಿದ್ದಾರೆ. ಒಂದು ವೇಳೆ ಕೊಡದೇ ಇದ್ದರೆ ಮುಂದಿನ ಚುನಾವಣೆಗೆ ನಾವು ಯಾರೂ ಮತದಾನ ಮಾಡೋದಿಲ್ಲ ಅನ್ನೋಂಥ ಒಂದು ಹೇಳಿಕೆ ನೀಡ್ತಾರೆ. ಜೊತೆಗೆ ಸಾಕಷ್ಟು ಸಮಯದಲ್ಲಿ ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರದ ದೃಷ್ಟಿಯಲ್ಲೂ ಸಹ ಕಷ್ಟ ಆಗ್ತಾಯಿದೆ. ಪ್ರವಾಸೋದ್ಯಮಕ್ಕೆ ಬರುವಂಥ ಜನರಿಗೂ ಸಹ ಯಾವುದೇ ಮೂಲಭೂತ ಸೌಲಭ್ಯ ಕೊಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಎಲ್ಲದಕ್ಕೂ ಹವಾಮಾನ ನಾವು ಅವಲಂಬಿಸಿರಬೇಕು ಅನ್ನೋಂಥ ಇದೆ. ಈ ಹವಾಮಾನ ಕಚೇರಿ ಇರೋದು ಹೊಸಪೇಟೆಯಲ್ಲಿ. ಏನು ಹವಾಮಾನ ಕಚೇರಿಗೆ ಹೊಸಪೇಟೆಗೆ ಹೋಗಬೇಕಾಗಿರುವಂಥ ಜನ ಇದು ಅಲಿದಾಡೋಕ್ಕೆ ಸಾಕಾಗಿ ಈ ಹಿಂದೆ ಕಳೆದ 4-5 ವರ್ಷಗಳ ಹಿಂದೆ ಆನೆಗುಂದಿ ಭಾಗದಲ್ಲೇ ಒಂದು ಹವಾಮಾನ ಕಚೇರಿ ಮಾಡಬೇಕು ಅನ್ನುವಂಥ ಪ್ರಸ್ತಾವನೆ ಇತ್ತು. ಆದರೆ ಅದು ಸಹ ಆಗಿಲ್ಲ. ಮತ್ತು ಈ ಭಾಗದಲ್ಲಿ ನಮಗೆ ಹವಾಮಾನ ಬೇಡ, ಯಾಕಂದರೆ ಇದರಿಂದ ನಮಗೆ ಅನುಕೂಲಕ್ಕಿಂತ ಅನಾನುಕೂಲ ಹೆಚ್ಚಾಗಿದೆ. ಈ ಕಾರಣಕ್ಕೆ ಈ ಪಟ್ಟಿಯಿಂದ ನಮ್ಮನ್ನು ಬಿಡಿ, ನಾವು ಹೇಗೋ ನಮ್ಮ ಬದುಕನ್ನು ಕಟ್ಕೊಳ್ತೀವಿ. ಅಂದರೆ ಈ ಪ್ರವಾಸೋದ್ಯಮಕ್ಕೆ ವಿಶ್ವ ಪರಂಪರೆ ಪಟ್ಟಿಗೆ ಬಂದಿರುವಂಥ ಪ್ರವಾಸಿಗರನ್ನೇ ನಂಬಿಕೊಂಡಕ್ಕಿಂತ ನಾವು ನಮ್ಮ ನಿತ್ಯದ ಬದುಕನ್ನು ಸುಗಮವಾಗಿ ಮತ್ತು ನೆಮ್ಮದಿಯಿಂದ ಬಾಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಡೆಮಾಲೇಷನ್ ಮಾಡಿದ್ರು, ಅವ್ರವರು ಸರ್ವೇನ ಗದ್ದೆಗಳ್ದಾಗ ಕಟ್ಕೊಂಡಿದ್ರು. ಈಗೆಲ್ಲ ಅವ್ರು ಕನಿಷ್ಠ ಒಂದು 50-60 ವರ್ಷ, ನನಗೀಗ ಕನಿಷ್ಠ ಒಂದು 60 ವರ್ಷ ಐತೆ. ನಾನು ಹುಟ್ಟದ್ಗಳಿದ್ದ ಕೂಡ ಅವ್ರ ಮನೆಗಳಿದ್ದು. ಒಂದು ಸಾರಿ ಡೆಮಾಲೇಷನ್ ಆಯ್ತಾ, ಆದಮೇಲೆ ಮೊನ್ನೆ ಕಟ್ಕೊಂಡಿದ್ರು ಇನಿಷಿಯಲ್ ಆಗಿ. ಅವರು ಹಂಗೆ ಇದು ಮಾಡಿದ್ರು. ಈಗ ನಮ್ಮ ಇದು ಶಾಣಾಪುರ, ಮಲ್ಲಾಪುರ, ಆನಗುಂದಿ, ಸಂಗಾಪುರ, ಈ 4 ಪಂಚಾಯತಿಗಳು ವ್ಯಾಪ್ತಿಯಾಗ ಬರೋಂಥ ಎಲ್ಲ ಹಳ್ಳಿಗಳು ಎಲ್ಲ ಜನರನ್ನು ಮೊನ್ನೆ ಸಹಿ ಮಾಡಿ ಪೋಸ್ಟ್ ಮಾಡಿ ಕಳಿಸಿದ್ವಿ. ಈಗ ಅಂದ್ರೆ ನಿಮ್ಮ ಸಮಸ್ಯೆ ಆಗಿರೋದು ಏನು ಸರಿ? ಒಟ್ಟು ನೀವು ಮನೆ ಕಟ್ಟಕ್ಕೆ ಈಗ ನಮಗೂ ಪ್ರಾಧಿಕಾರ ಬೇಡ, ಒಂದೇ ಒಂದು ನಮಗೂ ಪ್ರಾಧಿಕಾರ. ಅದರಿಂದ ಈಗ ಡೆವಲಪ್ಮೆಂಟೂ ಆಗವಲ್ದು. ಇಲ್ಲಿ ಏನು ಡೆವಲಪ್ಮೆಂಟ್ ಮಾಡಬೇಕಾದ್ರೂ ಡೆವಲಪ್ಮೆಂಟ್ಸ್ ಆಗವಲ್ದು. ಒಂದು ಟೀ ಶಾಪ್ ಇಡೋಕೆ ಬಿಡ್ತಾ ಇಲ್ಲ. ಟೀ ಶಾಪ್ ಅಂತಲ್ಲಿ ಈಗ ಮೊನ್ನೆ ಇಲ್ಲಿ ಬ್ರಿಡ್ಜ್ ಐತೆ, ನೀವು ನೋಡಿರ್ತೀರಿ. ಆ ಬ್ರಿಡ್ಜ್ ಹತ್ರ ಎಲ್ಲವನ್ನ ಕರೆಂಟ್ ಕಟ್ ಮಾಡಿದ್ರು, ನೀರಿನ ವ್ಯವಸ್ಥೆ ಎಲ್ಲ ಕಟ್ ಮಾಡಿದ್ರು. ಅದೇನು ಸರಿ ಅಂತಾರೆ? ಅದು ಕರೆಕ್ಟ್. ಅದು ನೀವು ಆಲೋಚನೆ ಮಾಡ್ರಿ. ಅದು ನಾವು ಆಲೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಅಧಿಕಾರಿಗಳು ಆಲೋಚನೆ ಮಾಡಲಿ, ಇಡೀ ಕರ್ನಾಟಕದಾಗ ಇರೋರು ಎಲ್ಲರೂ ಆಲೋಚನೆ ಮಾಡಲಿ. ಅಲ್ಲ, ಒಂದು ವೇಳೆ ಪ್ರಾಧಿಕಾರ ಮುಂದುವರಿಸಿದ್ರೆ ಏನು ಮಾಡ್ತಾರೆ? ಮುಂದೆ ಹೋರಾಟ ಹೆಂಗಿರುತ್ತೆ? ಮುಂದೆ ಹೋರಾಟ ಇದ್ರೆ ನಾವು ಟೋಟಲ್ ಎಲ್ಲರೂ ಜನಸಂಖ್ಯೆ ಬಂದು ರೋಡಿಗೆ ನಿಂತ್ಕೊಂಡು ನಾವು ಏನು ಘೋಷಣೆ ಮಾಡಬೇಕು ಅದು ಘೋಷಣೆ ಮಾಡ್ತೀವಿ. ಪ್ಲಸ್ ಇನ್ನೊಂದು, ನಾವು ಎಲೆಕ್ಷನ್ ಬಹಿಷ್ಕಾರ ಮಾಡ್ತೀವಿ. ಆಲ್ರೆಡಿ ಈಗ ಎಲ್ಲರದೂ ಸಹಿ ತಗೊಂಡಿದ್ದೀವಿ. ಸಹಿ ತಗೊಂಡು ಬೈ ಪೋಸ್ಟಾಗಿ ಕಳಿಸಿದ್ದೀವಿ. ಪ್ರಾಧಿಕಾರಕ್ಕಾಗಲಿ, CM ಚಾಂಬರ್ ಅವ್ರಿಗೆ, ಎಲ್ಲ ನಾಯಕರುಗಳಿಗೆ ಕಳಿಸಿದ್ದೀವಿ.
ವೆಂಕಟರೆಡ್ಡಿ ರಾಮಪುರ. ಈ ಕುರಿತು ಏನು ಗಂಗಾವತಿ ಶಾಸಕರಾಗಿರುವಂಥ ಗಾಲಿ ಜಾನರಾಡು ಸಹ ಪ್ರತಿಕ್ರಿಯಿಸಿದ್ದು, ಈಗಾಗಲೇ ಹವಾಮಾನದಲ್ಲಿ ಈ ಆನೆಗುಂದಿ ಭಾಗ ಸೇರಿಸಿದ್ದೇ ತಪ್ಪಾಗಿದೆ. ಈ ಕುರಿತು ನಾನು ಸದನದಲ್ಲಿ ಚರ್ಚೆ ಮಾಡಿದ್ದೇನೆ. ಮುಂದೆ ಈ ಜನರೊಂದಿಗೆ ನಾವು ಇರ್ತೀವಿ ಅನ್ನುವಂಥ ಮಾತುಗಳಿರ್ತವೆ. ಇದು ಇನ್ನಷ್ಟು ತೀವ್ರಗೊಳ್ಳುತ್ತಾರೆ. ಈ ಬೇಡಿಕೆ ಏನಿದೆ, ಹವಾಮಾನ ಬೇಡ ಅನ್ನುವಂಥ ಬೇಡಿಕೆ ತೀವ್ರಗೊಳ್ತಾ ಇದೆ. ಮುಂದೆ ಏನಾಗ್ತಾ ಇದೆ ಅನ್ನೋದು ಕಾದು ನೋಡಬೇಕು. ಶರಣ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.